ಮಹಾತ್ಮ ಗಾಂಧೀಜಿ ಭಾರತದ ತಂದೆ ಅಲ್ಲ, ಅವರು ನಮ್ಮ ರಾಷ್ಟ್ರಪಿತನೂ ಅಲ್ಲ. ಗಾಂಧಿ ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣದ ವೇಳೆಯಲ್ಲಿ ವಿವಾದಾತ್ಮಕ ಮಾತುಗಳನ್ನು ಹೇಳುತ್ತಾ, ಮಹಾತ್ಮ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಎಂದು ನಾವು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲದೆ ಜವಾಹರಲಾಲ್ ನೆಹರು ದೇಶದ ಮೊದಲ ಪ್ರಧಾನಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅವರು ತಮ್ಮ ಚಟಕ್ಕೆ ಭಾರತ ದೇಶ ಹಾಳು ಮಾಡಿದ್ರು ಎಂದು ನೆಹರು ಅವರ ಬಗ್ಗೆಯೂ ವಿವಾದ ಸೃಷ್ಟಿಸಿದ್ದಾರೆ. ಮುಂದುವರೆದು ಮಾತನಾಡಿ, ಮಹಾತ್ಮ ಗಾಂಧಿ ಅವರು ಉಪವಾಸ ಕುಳಿತುಕೊಂಡರೆ ಸ್ವತಂತ್ರ ಸಿಕ್ಕು ಅನ್ನುತ್ತಾರೆ. ಚರಕ ತಿರುಗಿಸಿದ್ರೆ ದೇಶಕ್ಕೆ ಸ್ವತಂತ್ರ ಸಿಗುತ್ತಾ? ನಾನು ಚರಕ ತಿರುಗಿಸಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನಾ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದರು. देश में रहना होगा, वंदे मातरಂ होगा. ಈ ದೇಶನಾಗ ನೀವು ಇರಬೇಕಾದ್ರೆ ಒಂದೇ ಮಾತ್ರ ಅನ್ಬೇಕು. ಇಲ್ಲಿಕಂದ್ರೆ ನಾವು ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ. ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಹೋಗಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ. ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ರು. ನೆಹರೂನಷ್ಟು ನೋಡ್ರಿ, ಕಾಶ್ಮೀರಕ್ಕೆ 370 ಕೊಟ್ಟವ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಅವನು. ನೋಡಿಲ್ಲ ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೆಂಗೆ ಒಂದೇ ಟೈಪ್ ಅದಾರಲ್ಲಿ 2 3 ಒಂದೇ ಪ್ರೊಡಕ್ಷನ್ ಐತಿಲ್ಲ ಅದು. ನೀವು ನೋಡ್ಬೇಕಾದ್ರೆ ಮನೆಯಾಗ ಹೋಗಿ ರಾಹುಲ್ ಗಾಂಧಿ ಫೋಟೋ, ಈಗಿನ ಕಾಶ್ಮೀರ ಮುಖ್ಯಮಂತ್ರಿ ಅದಲ್ಲ, ಅವು ಅಣ್ತಂಬರ ನೆನೆಸ್ತಾವ ಇಲ್ಲೋ. ಈ ನೆಹರು ಇದೇ ಕೆಲಸ ಮಾಡ್ಯಾನ, ಮತ್ತೊಂದೇನು ಕೆಲಸ ಮಾಡ್ಯಾರ. ಬರೀ ಅದೇ ಮೌಂಟ್ ಬ್ಯಾಟನ್ ಕೂಡ ಕೂಡಿ, ಅವನ ಹೆಂಡತಿ ಕೂಡ ಕೂಡಿ ನೋಡ್ರಿ. ನೆಹರು 555 ಸಿಗರೇಟ್ ಸಿಗ್ತಿರತ್ತ. ಕಲ್ಕತ್ತಾಕ್ಕೆ ಹೋದಾಗ ಅವನಿಗೆ ಪಾಕೆಟ್ ಆಯ್ತತ್ತ. ದಿಲ್ಲಿದಿಂದ ಒಂದು ವಿಮಾನದಾಗ ತೊಗೊಂಡು ಬಂದ್ರೆ ಇತಿಹಾಸ. ಇವ್ರು ಚೈನಿ ಮಾಡಿ ಮಕ್ಕಳು ಇವರು ಉಪವಾಸ ಕೂತಾರೆ. ಏನಂತಾರೆ ಅಂದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ತಾತ್ಯಾ ಟೋಪಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿದ್ದಿ ಬಿಟ್ಟಾರ. ಅವ್ರ ಕೈಗೆ ಬುಕ್ಕ, ಅವ್ರ ಕೈಗೆ ಪೆನ್. ಬರೀ ನೆಹರೂನು ಹೋಗ್ಯಾರ, ಬರೀ ಗಾಂಧಿನೂ ಹೋಗ್ಯಾರ. ಬರೀ ಗಾಂಧಿ ಉಪವಾಸ ಕೂತತ್ತ, ಸ್ವಾತಂತ್ರ್ಯ ಸಿಕ್ತತ್ತ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.